ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತೋಟದಲ್ಲಿ ಕೈ ತೋಟವನ್ನು ಮಾಡಿದ್ದೇವೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಪಾಲಕ್ ಅಂತ. ಇದು ನೋಡ್ತಾ ಬನ್ನಿ. ಇದು ರೋಗ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಸಾವಯವದಿಂದ ಬೆಳೆದಿದೆ ಅಂತ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ಪ್ರೇ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್. ಅಗ್ನಾಸ್ತ್ರ, ಬ್ರಹ್ಮಾಸ್ತ್ರ, ಜೀವಾಮೃತ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಎಲ್ಲ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಇವು ಸಾವಯವದಿಂದ ಬೆಳೆದ ಇದು ತರಕಾರಿ ಬಂದು ರೋಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಫ್ರೆಂಡ್ಸ್. ಇದು ಪಾಲಕ್ ನೋಡಿ ಫ್ರೆಂಡ್ಸ್. ಇದು ಹಂತ ಹಂತವಾಗಿ ನಾವು ಪಲ್ಯವನ್ನು ಹಾಕ್ತಾ ಹೋಗ್ತಾ ಇದ್ದೀವಿ. ಇದು ನುಗ್ಗೆ ಸೊಪ್ಪು ಫ್ರೆಂಡ್ಸ್. ಇದೊಂದು ಹೊಸ ತಳಿ ನೋಡಿ ಫ್ರೆಂಡ್. ಇದು ಕುಂಬಳೆ ಬೆಳೆದಿದೆ ಹೊಲದಲ್ಲಿ ನಮ್ಮ ಮನೆಯವರಿಗೆ ಅಂತ. ಆಮೇಲೆ ಇದು ಬೀಜಕ್ಕೆಲ್ಲ ಬಿಟ್ಟಿದ್ದೀವಿ ಫ್ರೆಂಡ್ಸ್. ಇದು ಕೆಲವೆಲ್ಲ ಬೀಜಕ್ಕೆಲ್ಲ ಹಾಕಿದ್ದೀವಿ. ನಂತರ ಪಾಲಕ್, ಇದು ಪುಂಡೆ ಪಲ್ಯ ಅಂತ. ಇದು ಹೊಸ ತಳಿ ನಮ್ಮ ಕಡೆ ಬೆಳಿತೀವಿ. ಆಮೇಲೆ ಇದು ಕೊತ್ತಂಬರಿ ಫ್ರೆಂಡ್ಸ್. ಇದು ಸಾವಯವ ಗೊಬ್ಬರ ಎಲ್ಲ ಕಂಪ್ಲೀಟಾಗಿ ನಾವು ಅದರಿಂದನೇ ಬೆಳೆಸ್ತಾ ಇದ್ದೀವಿ. ನೋಡಿ, ಕೆಲವೆಲ್ಲ ಮೊಳಕೆ ಬರ್ತಾ ಇದೆ ಫ್ರೆಂಡ್ಸ್. ಇನ್ನು ಕೆಲವೆಲ್ಲ ಬೀಜ ಹಾಕಿದ್ದೀವಿ ಲೇಟಾಗಿ. ಹಂತ ಹಂತವಾಗಿ ಎಲ್ಲ ನಮ್ಮ ತೋಟದಲ್ಲಿ ಫ್ರೆಂಡ್ಸ್. ಇದು ನಿರಂತರ ಬೆಳಿತಾ ಇದ್ದೀವಿ ಎಲ್ಲ. ನಂತರ ನಾವು ಕಲ್ಪಟ್ಲೆಕಾಯಿ ಅಂತ, ಇದೊಂದು ಹೊಸ ತಳಿ ಫ್ರೆಂಡ್ಸ್. ಈಗ ನಮ್ಮ ತೋಟದಲ್ಲೆಲ್ಲ ಮಾಡಿದ್ದೇವೆ, ನೋಡಿದರೆ ಇನ್ನೂ ಕೆಲವಿದೆ. ಮುಂದಿನ ವಿಡಿಯೋದಲ್ಲಿ ಕೆಲವೆಲ್ಲ ಹಣ್ಣಿನ ಗಿಡ ಎಲ್ಲ ತೋರಿಸ್ತೇನೆ, ನೋಡ್ತಾ ಇರಿ ಫ್ರೆಂಡ್ಸ್. ನಮ್ಮ ವೀಕ್ಷಕರಿಗೆ ನಮಸ್ಕಾರ ಫ್ರೆಂಡ್ಸ್. ಈಗ ಮುಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ಎಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್.